ತರ ಆಗ್ತದ ಎಂಬುದು ಸ್ಪರ್ಶಿಸುತ್ತೀವಿ ಅದರ ಬಗ್ಗೆ ಅಂಟಿಸಿನಿ. ಅದ್ ನಿಮ್ಗೆ ಹೇಳ್ಕೊಡ್ಲಾ? ಯಾರಾದ್ರೂ ಒಬ್ರು ಕರಿತೀನಿ, ಅವ್ರು ಬಂದು ಹೇಳ್ಬೇಕು ನೋಡ್ರಿ ನಮ್ಗ ಯಾವ ತರ ಆಗ್ತದ ಎಂಬುದು. ಕೈ ಕಟ್ಟಿಗೆ ಚಿನ್ನಕ್ಕ ಬಾಮ ಇದು ಬಾ ಅಲ್ಲೇ ಬಾ ಸಾನು. ಕೈ ಕಟ್ಟು. ಇದು ಮುಟ್ಟಿದು ಏನಿದು? ಹತ್ತಿ. ಹತ್ತಿ ಯಾವ ತರ ಆಗ್ತದೆ ಇದು? ಮುಟ್ಟಿ ನೋಡಿ. ಈಗ ಮುಟ್ಟು ಯಾವ ತರ ಆಗ್ತದೆ ನಿಮ್ ಕೈಗೆ? ಮೆತ್ತಗಾಗ್ತದ ಬಿರುಸಾಗ್ತದ? ಮೆತ್ತಗಾಗ್ತದಲ್ಲ. ಇದು ಮುಟ್ಟಿ ನೋಡು. ಬಿರುಸ ಚುಚ್ಚುತ್ತದ ಚುಚ್ಚಲ್ಲ? ಚುಚ್ಚುತ್ತದ. ಯಾಕಂದ್ರೆ ಅದು ಕಡ್ಡಿ ಕಡ್ಡಿ ಅದಲ್ಲ ನಮ್ಗ ಕೈಗೆ ಚುಚ್ಚುತ್ತದ. ಇದೇನಿದು? ಬಿರುಸಾಗ್ತದ ಅಷ್ಟಲ್ಲ? ಬಿರುಸು ಏನಾಗದ? ಮರಳು ಬಿರುಸಾಗಿ ಒಂಥರ ಮರಳಾಗ. ಇದೇನು? ಕಲ್ಲು ನೋಡಿ ಯಾವ ತರ ಆಗ್ತದ? ನಾ ಕೈ ಚುಚ್ಚುತ್ತದ ಚುಚ್ಚಲ್ಲ? ಚುಚ್ಚುತ್ತದ. ಅದಿಲ್ಲ ಯಾವುದೇ ಒಂದು ವಸ್ತು ಮುಟ್ಟಬೇಕಾದ್ರೆ ನಮ್ಮ ಕೈಗೆ ಅದು ಚುಚ್ಚುತ್ತದೆ ಚುಚ್ಚಲ್ಲ ಅನ್ನೋದು ನಾವು ಯೋಚನೆ ಮಾಡಬೇಕು. ಇದಿಲ್ಲ ಅಂದ್ರೆ ಮಾತ್ರ ನಮ್ಗ ಗೊತ್ತಾಗ್ತದೆ. ಸ್ಪರ್ಶಿಸಿದ್ವಿ ಅಂದ್ರೆ ನಾವು ಒಂದು ವಸ್ತು ಮುಟ್ಟಿದ್ಮೇಲೆ ನಮ್ಮ ಕೈ ಗಾಯ ಆಗ್ತದ. ಚುಚ್ಚಿರ ಅಂತ ರಕ್ತ ಬರ್ತದೆ. ಇದಿಲ್ಲ ಯಾವ್ದಾದ್ರು ಒಂದು ವಸ್ತು ಹಿಡಿಬೇಕನ್ನೋದು ನಾವು ನಮ್ಗ ತಿಳ್ಕೊಂಡಿರ್ಬೇಕು. ಇದು